ಮಹಿಳೆಯರಿಗೆ ಅನ್ಯಾಯ ಮಾಡುತ್ತಿರುವ ಕಾಂಗ್ರೆಸ್ ಪಕ್ಷಕ್ಕೆ, ಮಹಿಳಾ ವಿರೋಧಿ ಕಾಂಗ್ರೆಸ್ ಪಕ್ಷಕ್ಕೆ, ಮಹಿಳಾ ಮೀಸಲಾತಿ ವಿರೋಧಿಸಿರುವ ಕಾಂಗ್ರೆಸ್ ಪಕ್ಷಕ್ಕೆ, ಮಹಿಳೆಯರಿಗೆ ಅನ್ಯಾಯ ಮಾಡುತ್ತಿರುವ ಕಾಂಗ್ರೆಸ್ ಪಕ್ಷಕ್ಕೆ ಭಾರತ್ ಮಾತಾ ಕಿ ಮಹಿಳೆಯರಿಗೆ ನ್ಯಾಯ ಮಾಡುತ್ತಿರುವ ಕಾಂಗ್ರೆಸ್ ಪಕ್ಷಕ್ಕೆ, ಮಹಿಳೆಯರಿಗೆ ನ್ಯಾಯ ಮಾಡುತ್ತಿರುವ ಕಾಂಗ್ರೆಸ್ ಪಕ್ಷಕ್ಕೆ, ಮಹಿಳಾ ಮೀಸಲಾತಿಯನ್ನು ವಿರೋಧಿಸುತ್ತಿರುವ ಕಾಂಗ್ರೆಸ್ ಪಕ್ಷಕ್ಕೆ, ವಿರೋಧಿ ಸರ್ಕಾರಕ್ಕೆ ಮಹಿಳೆಯರಿಗೆ ಅಯ್ಯಯ್ಯೋ, ಮಹಿಳೆಯರಿಗೆ ಮಹಿಳಾ ಮೀಸಲಾತಿಯನ್ನು ವಿರೋಧಿಸುತ್ತಿರುವ ಇಂಡಿಯಾ ಪಕ್ಷಗಳಿಗೆ, ಮಹಿಳಾ ಮೀಸಲಾತಿಯನ್ನು ವಿರೋಧಿಸುತ್ತಿರುವ ಇಂಡಿಯಾ ಪಕ್ಷಗಳಿಗೆ ಅಯ್ಯಯ್ಯೋ, ಅಯ್ಯಯ್ಯೋ, ಮಹಿಳೆಯರಿಗೆ ಮಹಿಳಾ ಮೀಸಲಾತಿಯನ್ನು ವಿರೋಧಿಸುತ್ತಿರುವ ಮಹಿಳಾ ಮೀಸಲಾತಿ ವಿರೋಧಿಸುವ ಪಕ್ಷಕ್ಕೆ ಅನ್ಯಾಯ. ಅಯ್ಯಯ್ಯೋ, ನಮ್ಮ ದೇಶದ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿಯವರು ದೇಶದ ಮಹಿಳೆಯರಿಗೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಲೋಕಸಭೆ ಚುನಾವಣೆ ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ 3% ಮೀಸಲಾತಿ ಸೌಲಭ್ಯವನ್ನು ಕಲ್ಪಿಸುವ ಮಸೂದೆಯನ್ನು ಜಾರಿಗೆ ತರುವ ಉದ್ದೇಶದಲ್ಲಿ ನಮ್ಮ ಮಹಿಳೆಯರಿಗೆ ಅನೇಕ ಬಾರಿ ಕಾಂಗ್ರೆಸ್ ಪಕ್ಷದಿಂದ ಅನ್ಯಾಯ ಮತ್ತೆ ದೌರ್ಜನ್ಯ ವಿರೋಧ ಪಕ್ಷದಿಂದ ಮಿತ್ರ ಪಕ್ಷಗಳಿಂದ ವಿರೋಧ ವ್ಯಕ್ತವಾಗಿ ಕಾಂಗ್ರೆಸ್ ಪಕ್ಷ ಎಂದಿಗೂ ನಮ್ಮ ಮಹಿಳೆಯರಿಗೆ ಮುಂದೆ ಬರುವ ಅವಕಾಶ ಯಾವತ್ತೂ ಕೊಟ್ಟಿಲ್ಲ. ಬರೀ ಮೀಸಲಾತಿ ಏನಿದ್ರು ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಮುಖಂಡರ ಕುಟುಂಬ ಹೆಣ್ಣು ಮಕ್ಕಳಿಗೆ ಮಾತ್ರ ಮೀಸಲಾಗಿದೆ ಅಂತ ಅಂದ್ಬಿಟ್ಟು ಅವರೇ ಸ್ವೇಚ್ಛವಾಗಿ ನಮ್ಮ ಮಹಿಳೆಯರಿಗೆ ಅನ್ಯಾಯ ಮಾಡಿ ಅವರ ಹೇಳಿಸಿದ್ದಾರೆ. ಮೀಸಲಾತಿ ಇದನ್ನು ಮಿತ್ರ ಪಕ್ಷಗಳು ಮುಂದೆ ಬರುವ ಪಕ್ಷಗಳನ್ನು ಬಿಜೆಪಿ ಮತ್ತು ಬಿಜೆಪಿ ಪಕ್ಷದ ಎಲ್ಲ ಮುಖಂಡರುಗಳು ಕಾಂಗ್ರೆಸ್ ಮಹಿಳಾ ಮೀಸಲಾತಿ ರದ್ದುಗೊಳಿಸಿರುವ ಕಾರಣಕ್ಕಾಗಿ ಈ ಹೋರಾಟವನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಾಗಿ ಮಾಡಬೇಕು. ಇನ್ನು ಮುಂದೆ ಪ್ರಧಾನಿ ನರೇಂದ್ರ ಮೋದಿಯವರು ಮುಂದಿನ 33% ಮಹಿಳಾ ಮೀಸಲಾತಿಯನ್ನು ಮುಂದಿನ ದಿನಗಳಲ್ಲಿ ಮಹಿಳೆಯರಿಗೆ ಕೊಡಬೇಕೆಂದು ಕೇಳಿಕೊಡ್ತೀನಿ. ಸ್ವಾತಂತ್ರ್ಯ ಬಂದಾಗ ಮಹಾತ್ಮ ಗಾಂಧಿ ಒಂದು ಮಾತು ಹೇಳಿದ್ರು, ಕಾಂಗ್ರೆಸ್ ಪಕ್ಷವನ್ನು ವಿಸರ್ಜನೆ ಮಾಡಿ. ಅಂದ್ರೆ ಕಾಂಗ್ರೆಸ್ ಹೇಳಿ ಮಹಾತ್ಮ ಗಾಂಧಿ ಹೇಳೋ ಮಾತನ್ನ ಉಲ್ಲಂಘನೆ ಈ ದೇಶವನ್ನು ಆಳುವಂತದ್ದು ಒಂದು ಕುಟುಂಬ ಆಳೋದಕ್ಕೆ ಅವಕಾಶ ಮಾಡಿಕೊಟ್ಟವ್ರೆ. ನರೇಂದ್ರ ಮೋದಿಯವರು ತಂದಂತ ಮಹಿಳಾ ಮಸೂದೆ ನಮ್ಮ ಎಲ್ಲ ತಾಯಂದ್ರಿಗೆ ಅನುಕೂಲ ಆಗುವಂತ ಒಂದು ಮಸೂದೆ ಆಗಿತ್ತು, ಅವಕಾಶ ಕೊಡುವಂಥದ್ದು. ಇದಕ್ಕೆ ಯಾವ್ಯಾವ ರಾಜಕಾರಣದ ದೃಷ್ಟಿಯಿಂದ ಕಾಂಗ್ರೆಸ್ನ ಮೈತ್ರಿಕೂಟ ವಿರೋಧ ಮಾಡೋ ಮೂಲಕ ಇಡೀ ದೇಶದ ಮಹಿಳೆಯರಿಗೆ ಅಂದ್ರೆ ನಮ್ಮ ತಾಯಂದ್ರಿಗೆ ಅವಮಾನ ಮಾಡಿದೆ. ಬಹುಶಃ ನಮ್ಮ ಎಲ್ಲರ ತಾಯಂದ್ರ ಶಾಪ ಕಾಂಗ್ರೆಸ್ ಪಕ್ಷದ ಮೇಲೆ ಇರ್ತದೆ. ಕಾಂಗ್ರೆಸ್ ನಿಜವಾಗಿ ನೆಲದ ಮಹಾತ್ಮ ಗಾಂಧಿ ಹೇಳೋ ರೀತಿ ವಿಸರ್ಜನೆ ಆಗ್ಬೇಕಾದಂತ ಪಕ್ಷ ಸ್ವಾರ್ಥಕ್ಕೆ ಒಂದು ಕುಟುಂಬಕ್ಕೆ ರಾಹುಲ್ ಗಾಂಧಿ ಕುಟುಂಬನೋ ಇಂದಿರಾ ಗಾಂಧಿ ಕುಟುಂಬನೋ ರಕ್ಷಣೆ ಮಾಡ್ತಿರುವಂತದ್ದು. ನಮ್ಮ ಎತ್ತಂತ ಎಲ್ಲ ಈ ಭಾರತ ದೇಶದ ಪ್ರಜೆಗಳೇನಿದ್ದಾರೆ ಆ ತಾಯಂದ್ರಿಗೆ ಅವಮಾನ ಮಾಡ್ತಿರೋದ್ರ ವಿರುದ್ಧ ಈ ಪ್ರತಿಭಟನೆ. ರಾಜಕೀಯ ಹಿನ್ನೆಲೆ ಉಳ್ಳವರು ಮಾತ್ರ. ಕಳೆದ 70 ವರ್ಷಗಳಿಂದ ಕಾಂಗ್ರೆಸ್ ಸರ್ಕಾರ ಮಹಿಳೆಯರಿಗೆ ಸಮಾನವಾದಂಥ ಅವಕಾಶ ಕೊಟ್ಟೇ ಇಲ್ಲ. ಇದನ್ನೆಲ್ಲ ಅರ್ಥಂತ ನಮ್ಮ ಪ್ರಧಾನಿ ಮೋದಿಯವರು ಮಹಿಳೆಯರು ಕೂಡ ಸಾಮಾನ್ಯರು ಕೂಡ ರಾಜಕೀಯವಾಗಿ ನೆಲೆಗೊಳ್ಳಬೇಕು, ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಪ್ರಬುದ್ಧರಾಗಿ ಮುಂದೆ ಬರಬೇಕು ಅಂತೇಳಿ ವಿನಂತಿಯನ್ನು ಮಾಡ್ಕೊಳ್ತಾರೆ. ಸಂಸತ್ತಿನಲ್ಲಿ ಯಾವ ರೀತಿ ವಿನಂತಿ ಮಾಡ್ಕೊಳ್ತಾರೆ, ಈ ಕ್ರೆಡಿಟು ನಿಮಗೆ ಬರಲಿ, ನಿಮ್ಮದೇ ಫೋಟೋ ಹಾಕಿಸ್ತೀವಿ, ಮಹಿಳೆಯರಿಗೆ ನಾವು ಇಲ್ಲಿವರೆಗೂ ನ್ಯಾಯ ಒದಗಿಸಿಲ್ಲ, ನಮ್ಮಿಂದ ತಪ್ಪಾಗಿದೆ. ಎಲ್ಲ ವಿರೋಧ ಪಕ್ಷಗಳು ತಾವುಗಳು ಕೂಡ
ಕೈ ಮುಗಿದು ವಿನಂತಿಯನ್ನು ಮಾಡ್ತೇನೆ, ಇದೊಂದು ಮಸೂದೆ ಪಾಸ್ ಆಗಲಿ, ಮಹಿಳೆಯರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕ ಬದುಕಿನಲ್ಲಿ ಇರಲಿ ಅಂತ ಕೇಳ್ತಾರೆ. ಆದರೆ ಹೂ ಒಂದಂತ ಮಿತ್ರ ಪಕ್ಷಗಳು, ವಿರೋಧ ಪಕ್ಷಗಳು ಏನ್ ಮಾಡ್ತಾರೆ, ಸರಾಸಗಿಟಾಗಿ ವಿರೋಧಿಸ್ತಾರೆ. ಮಹಿಳೆಯರಿಗೆ ವಿಧೇಯಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿ ಮಹಿಳಾ ಮಸೂದೆ ಫೇಲ್ ಆಗ್ತದೆ. ಇಡೀ ರಾಷ್ಟ್ರ ನೋಡ್ತಾ ಇದೆ, ಮಹಿಳೆಯರು ವೋಟ್ ಆಗೋಕೆ ಮಾತ್ರ ಬೇಕಾಗಿದೆ ನಿಮಗೆ ಕಾಂಗ್ರೆಸ್ಸಿಗರೇ. ಅವರು ಸಮಾನವಾಗಿ ಬಂದು ರಾಜಕೀಯ ನೆಲೆಗೊಳ್ಳುವುದು ನಿಮಗೆ ಅವಶ್ಯಕತೆ ಇಲ್ಲ ಅಂತ ನಿಮ್ಮ ಭಾವನೆ. ಇದೆಲ್ಲ ಯಾರು ದಡ್ರಲ್ಲ. ಇವತ್ತಿನ ಇಡೀ ರಾಷ್ಟ್ರಾದ್ಯಂತ ನಿಮ್ಮ ಇಬ್ಬಗೆಯ ನೀತಿಯನ್ನು ನೋಡವ್ರೆ. ಕಾಂಗ್ರೆಸ್ಸಿಗರ ಇಬ್ಬಗೆಯ ನೀತಿಯನ್ನು ನೋಡ್ತಾರೆ. ಭಾಷಣದಲ್ಲೇ ಒಂದು ಅಧಿಕೃತವಾಗಿ ಜವಾಬ್ದಾರಿ ಕೊಡುವಂತ ಪವರ್ ಕೊಡುವಂತ ಸಂದರ್ಭದಲ್ಲಿ ನೀವು ಇಬ್ಬಗೆಯ ನೀತಿಯನ್ನು ನೋಡಿದರೆ ಮುಂದಿನ ಚುನಾವಣೆಗಳಲ್ಲಿ ನಿಮಗೆ ತಕ್ಕ ಪಾಠ ಕಲಿಸ್ತಾರೆ. ಮತ್ತೆ ಇನ್ನೊಂದು ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಯಾವ ರೀತಿ ಇಬ್ಬಗೆ ನೀತಿ ಒಂದು ದಾಡಿ ಹೇಳ್ತಿದ್ರೆ, ವಿನಯ್ ಕುಲಕರ್ಣಿ ಅವರು ಕೊಲೆ ಆರೋಪಿಯಾಗಿ ಕೋರ್ಟ್ ಆದೇಶ ಮಾಡ್ತದೆ. ಅವರ ಕೊಲೆ ಆರೋಪಿ ಪರವಾಗಿ ಹೋರಾಟ ಮಾಡಿ ಸ್ಟ್ರೈಕ್ ಮಾಡೋಕ್ಕೆ ಪರ್ಮಿಷನ್ ಕೊಡ್ತದೆ. ನಿರುದ್ಯೋಗಿ ಯುವಕರು ಇವತ್ತು ಬೆಂಗಳೂರಿನಲ್ಲಿ ಸ್ಟ್ರೈಕ್ ಮಾಡಬೇಕು ಅಂದ್ರೆ ಪೊಲೀಸ್ ಪ್ರಯೋಗ ಮಾಡಿ ತಡೆ ಹಿಡಿದು ಅವರನ್ನ ಚಳುವಳಿ ಮಾಡೋದಂಗೆ ಹತ್ತಿಕ್ತಾರೆ. ಇದಂತೂ ಇಬ್ಬಗೆ ನೀತಿ ಪರಿಶ್ರಮ ಎಲ್ಲ ಇಡೀ ಜಗತ್ತು ಬಹಳ ಮುಂದುಳಿದೆ, ಸಾಮಾಜಿಕವಾಗಿ ಎಲ್ಲ ಮುಂದುವರೆದಿರೋದ್ರಿಂದ ನಿಮ್ಮ ಎಲ್ಲ ನಡವಳಿಕೆ ನೋಡಿದ್ದಾರೆ. ಮುಂದಿನ ಸಂದರ್ಭದಲ್ಲಿ ಪಾಠ ಕಲಿಸ್ತಾರೆ ಅಂತೇಳಿ ಭಾರತೀಯ ಜನತಾ ಪಾರ್ಟಿ ಇಡೀ ದೇಶಾದ್ಯಂತ ಎಲ್ಲ ಮಂಡಲದಲ್ಲಿ ಇವತ್ತು ಮಹಿಳೆಯರು ಜೊತೆಗೂಡಿ ಈ ಮಹಿಳಾ ವಿಧೇಯಕವನ್ನು ವಿರೋಧಿಸಿ ಕಾಂಗ್ರೆಸ್ಸಿನ ವಿರುದ್ಧ ಚಳವಳಿ ನಂಬ್ಕೊಂಡಿದೆ. ಈ ರೀತಿ ಮತ್ತೆ ಏನಾರು ಅವಕಾಶ ಮಾಡಿಕೊಳ್ಳಿ, ಬೆಂಬಲಿಸಿದ್ರೆ ಇನ್ನೂ ಉಗ್ರ ಚಳವಳಿಯನ್ನ ಮಾಡುತ್ತೆ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತಾರೆ. ನಮಸ್ಕಾರ.